ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಕೊಟ್ಟಿಯೂರು ದೇವಸ್ಥಾನದ ವಿಶಿಷ್ಟ ಆಚರಣೆಗಳ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿಯೂರು ಮಹಾದೇವ ದೇವಸ್ಥಾನವು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯಲ್ಲಿರುವ ಅತ್ಯಂತ ಪವಿತ್ರ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಇನ್ನು ಪುರಾಣಗಳ ಪ್ರಕಾರ ಹೇಳಬೇಕಂದ್ರೆ ಇದೇ ಸ್ಥಳದಲ್ಲಿ ದಕ್ಷ ಪ್ರಜಾಪತಿ ಮಹಾಯಜ್ಞವನ್ನು ನಡೆಸಿದಂತೆ. ದಕ್ಷ ಪ್ರಜಾಪತಿಯು ತನ್ನ ಅಳಿಯನಾದ ಪರಮೇಶ್ವರನನ್ನು ಯಜ್ಞಕ್ಕೆ ಆಹ್ವಾನಿಸದೆ ಅವಮಾನ ಮಾಡುತ್ತಾನೆ. ಇದರಿಂದ ದುಃಖಗೊಂಡಂತಹ ಸತಿದೇವಿಯು ಅದೇ ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹತ್ಯಾಗವನ್ನು ಮಾಡ್ತಾಳೆ. ಇದರಿಂದ ಕೋಪಗೊಂಡ ಶಿವನು ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸುತ್ತಾನೆ. ವೀರಭದ್ರೇಶ್ವರನು ದಕ್ಷಯಜ್ಞವನ್ನು ನಾಶ ಮಾಡಿ ದಕ್ಷನ ಶಿರಛೇದನವನ್ನು ಕೂಡ ಮಾಡ್ತಾನೆ. ನಂತರ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ದಕ್ಷನಿಗೆ ಮೇಕೆಯ ತಲೆಯನ್ನಿಟ್ಟು ಮರುಜೀವವನ್ನು ನೀಡಲಾಗುತ್ತದೆ. ಇನ್ನು ನಾವಿಲ್ಲಿ ಎರಡು ದೇವಸ್ಥಾನಗಳನ್ನು ನೋಡ್ಬೋದು. ಒಂದು ಅಕ್ಕರೆ ಕೊಟ್ಟಿಯೂರು, ಇನ್ನೊಂದು ಇಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರು ಇದು ಬಾವಲಿ ನದಿಯ ಪೂರ್ವ ಭಾಗದಲ್ಲಿದೆ. ಈ ಅಕ್ಕರೆ ಕೊಟ್ಟಿಯೂರಿಗೆ ಯಾವುದೇ ಗೋಪುರ, ಗೋಡೆ ಅಥವಾ ಚಾವಣಿ ಇಲ್ಲ. ಇಲ್ಲಿನ ಸ್ವಯಂಭೂ ಶಿವಲಿಂಗವು ನದಿಯ ನೀರಿನ ಮಧ್ಯೆ ಕಲ್ಲುಗಳ ಒಂದು ಸಣ್ಣ ವೇದಿಕೆಯ ಮೇಲಿದೆ. ಇನ್ನು ವರ್ಷದ 11 ತಿಂಗಳುಗಳ ಕಾಲ ಅಕ್ಕರೆ ಕೊಟ್ಟಿಯೂರನ್ನು ಸಂಪೂರ್ಣವಾಗಿ ಕಾಡಿಗೆ ಬಿಟ್ಟು ಬಿಡಲಾಗುತ್ತದೆ. ಆ ಸಮಯದಲ್ಲಿ ಯಾರೂ ಕೂಡ ನದಿ ದಾಟಿ ಇಲ್ಲಿಗೆ ಹೋಗುವಂತಿಲ್ಲ. ಸ್ವತಃ ಆದಿ ಶಂಕರಾಚಾರ್ಯರು ಕೂಡ ಈ ಜಾಗದ ಪವಿತ್ರತೆಗೆ ಗೌರವ ನೀಡಿ ನದಿಯ ಆಚೆ ದಂಡೆಯಿಂದಲೇ ಪ್ರಾರ್ಥಿಸಿದ್ದರು ಎಂಬ ನಂಬಿಕೆ ಇದೆ. ಉಳಿದ 11 ತಿಂಗಳುಗಳ ಕಾಲ ಇನ್ನೊಂದು ದಂಡೆಯ ಮೇಲಿರುವ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಮಾತ್ರ ನಿತ್ಯ ಪೂಜೆ ನಡೆಯುತ್ತದೆ. ಇಕ್ಕರೆ ಕೊಟ್ಟಿಯೂರು ಬಾವಲಿ ನದಿಯ ಪಶ್ಚಿಮ ಭಾಗದಲ್ಲಿದೆ. ನೇಯಾಟಂ. ನೇಯಾಟಂ ಅಂದರೆ ತುಪ್ಪದ ಅಭಿಷೇಕ. ಹಬ್ಬದ ಮೊದಲ ದಿನ ಶಿವಲಿಂಗಕ್ಕೆ ಸಾವಿರಾರು ಲೀಟರ್ ಶುದ್ಧ ತುಪ್ಪದ ಅಭಿಷೇಕವನ್ನು ಮಾಡಲಾಗುತ್ತದೆ. ಇನ್ನೊಂದು ಆಚರಣೆ ಇಳನೀರಟ್ಟಂ ಅಂದರೆ ಎಳನೀರು ಅಭಿಷೇಕ. ಭಕ್ತರು ತಮ್ಮ ಹೆಗಲ ಮೇಲೆ ಮೈಲಿಗಟ್ಟಲೆ ನಡೆದು ಸಾವಿರಾರು ಎಳನೀರುಗಳನ್ನು ಹೊತ್ತು ತರುತ್ತಾರೆ. ಹಬ್ಬದ ಒಂದು ನಿರ್ದಿಷ್ಟ ದಿನದಂದು ಮುಂಜಾನೆ ಮುಖ್ಯ ಅರ್ಚಕರು ಎಲ್ಲ ಎಳನೀರುಗಳನ್ನು ಕೆತ್ತಿ ಅದರ ನೀರನ್ನು ಸತತವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ. ಇದೇ ಇಳನೀರಟ್ಟಂ. ಇನ್ನು ಇಲ್ಲಿನ ಪ್ರಮುಖ ಆಚರಣೆಗಳೆಂದರೆ ನೇಯಾಟಂ, ಎಳನೀರಾಟಂ, ರೇವತಿ ಆರಾಧನೆ ಮತ್ತು ರೋಹಿಣಿ ಆರಾಧನೆ. ರೋಹಿಣಿ ಆರಾಧನೆ ಇದು ಇಲ್ಲಿನ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಇದು ಭಾರತದಲ್ಲೇ ಎಲ್ಲೂ ಕಾಣದ ಅಪರೂಪದ ಆಚರಣೆಯಾಗಿದೆ. ಇಲ್ಲಿನ ಮುಖ್ಯ ಅರ್ಚಕರು ಶಿವಲಿಂಗವನ್ನು ಮೈದಡವಿ ಆಲಿಂಗನವನ್ನು ಮಾಡಿಕೊಳ್ಳುತ್ತಾರೆ. ಸತಿದೇವಿ ಅಗಲಿಕೆಯಿಂದ ದುಃಖಿತನಾಗಿದ್ದ ಶಿವನನ್ನು ವಿಷ್ಣುದೇವನು ಆಲಿಂಗಿಸಿ ಸಾಂತ್ವನ ಹೇಳಿದ ಘಟನೆಯ ನೆನಪಿಗಾಗಿ ಈ ಪೂಜೆ ನಡೆಸಲಾಗುತ್ತದೆ. ಇಲ್ಲಿ ನಾವು ಕೆಲವೊಂದು ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಕೂಡ ನೋಡ್ಬೋದು. ಅದರಲ್ಲಿ ಮುಖ್ಯವಾದದ್ದು ಮಹಿಳೆಯರ ಪ್ರವೇಶ. ದಕ್ಷಯಜ್ಞದ ಉಗ್ರಶಕ್ತಿ ಮತ್ತು ತಪಸ್ಸಿನ ಪವಿತ್ರತೆಯನ್ನು ಕಾಪಾಡಲು ಹಬ್ಬದ ಆರಂಭದ ಕೆಲವು ದಿನಗಳು ಮತ್ತು ಮುಕ್ತಾಯದ ದಿನಗಳಲ್ಲಿ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಪ್ರವೇಶ ಇರುವುದಿಲ್ಲ. ಹಬ್ಬದ ಮಧ್ಯದ ದಿನಗಳಲ್ಲಿ ಮಾತ್ರ, ಅಂದರೆ ಸುಮಾರು 3ನೇ ದಿನದಿಂದ 20ನೇ ದಿನದವರೆಗೂ ನದಿ ದಾಟಿ ಪೂಜೆ ಮಾಡಲು ಮಹಿಳೆಯರಿಗೆ ಅವಕಾಶ ನೀಡಲಾಗುತ್ತದೆ. ಇನ್ನೊಂದು ಆಚರಣೆ ಪುಣ್ಯಾಹಂ ಅಂದರೆ ಶುದ್ಧೀಕರಣ. ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ಏನಾದರೂ ಅಶುದ್ಧವಾದರೆ ಪುಣ್ಯಾಹಂ ಎಂಬ ಶುದ್ಧೀಕರಣ ಪೂಜೆ ಮಾಡ್ತಾರೆ. ಆದರೆ ಕೊಟ್ಟಿಯೂರಿಗೆ ಇದು ಅನ್ವಯಿಸುವುದಿಲ್ಲ. ಯಾಕೆ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸನ್ನಿಧಾನವಿರುವ ಈ ಭೂಮಿ ಅಷ್ಟು ಪವಿತ್ರವಾಗಿರುತ್ತೆ. ಇದನ್ನು ಯಾವುದೂ ಅಶುದ್ಧ ಮಾಡಲು ಸಾಧ್ಯವಿಲ್ಲ. ಮಳೆಗಾಲದ ಮಳೆಯೇ ಇದನ್ನು ಸದಾ ಪವಿತ್ರವಾಗಿಡುತ್ತದೆ ಎಂಬುದು ಇಲ್ಲಿನ ನಂಬಿಕೆ. ಇನ್ನು ಕೊಟ್ಟಿಯೂರಿಗೆ ಹೋಗಿ ಬರುವ ಪ್ರತಿಯೊಬ್ಬ ಭಕ್ತನು ಮನೆಗೆ ಕೊಂಡೊಯ್ಯುವ ಅತ್ಯಂತ ಪವಿತ್ರ ಪ್ರಸಾದ ಅಂದರೆ ಅದು ಒಡಪು. ಇದು ಬಿದಿರಿನ ಕಡ್ಡಿಯಿಂದ ಜಜ್ಜಿ ಮಾಡಿದ ಬಿಳಿ ನೂಲಿನಂತಹ ಸುಂದರವಾದ ಹೂವು. ಇದರ ಹಿನ್ನೆಲೆ ಹೇಳಬೇಕಂದ್ರೆ ವೀರಭದ್ರನು ದಕ್ಷನ ಯಜ್ಞವನ್ನು ಧ್ವಂಸ ಮಾಡುವಾಗ ಶಿವನನ್ನು ನಿಂದಿಸಿದ್ದ ಭೃಗು ಮಹರ್ಷಿಯ ಬಿಳಿ ಗಡ್ಡವನ್ನು ಕಿತ್ತು ಹಾಕುತ್ತಾನೆ. ಆ ಬಿಳಿ ಗಡ್ಡದ ಸಂಕೇತವೇ ಈ ಒಡಪು. ಇದು ಮನುಷ್ಯನ ಅಹಂಕಾರದ ವಿನಾಶವನ್ನು ಸೂಚಿಸುತ್ತದೆ. ಇದನ್ನು ಮನೆಯಲ್ಲಿ ಇಟ್ಟರೆ ಒಳಿತಾಗುತ್ತದೆ ಎಂಬ ದೃಢವಾದ ನಂಬಿಕೆ ಇದೆ. ಇನ್ನು ಈ ಹಬ್ಬದ ಮುಕ್ತಾಯ ಹೇಗಿರುತ್ತೆ ಅಂದರೆ 28 ದಿನಗಳ ಹಬ್ಬ ಮುಗಿದ ತಕ್ಷಣ ಅಲ್ಲಿ ನಿರ್ಮಿಸಲಾಗಿದ್ದ ಎಲ್ಲ ತಾತ್ಕಾಲಿಕ ಹುಲ್ಲಿನ ಗುಡಿಸಲುಗಳನ್ನು ಸಂಪೂರ್ಣವಾಗಿ ಉರುಳಿಸಿ ನೀರಿಗೆ ಬಿಟ್ಟು ಬಿಡಲಾಗುತ್ತದೆ. ಪವಿತ್ರ ಖಡ್ಗವನ್ನು ಅತ್ಯಂತ ವೇಗವಾಗಿ ಓಡುತ್ತಾ ವಯನಾಡಿಗೆ ವಾಪಸ್ಸು ಕೊಂಡೊಯ್ಯಲಾಗುತ್ತದೆ. ಕೊನೆಯದಾಗಿ 1000 ಕೊಡಗಳ ಪವಿತ್ರ ಜಲದಿಂದ ಅಭಿಷೇಕ ಮಾಡಿ ಹಬ್ಬ ಮುಗಿಸಲಾಗುತ್ತದೆ. ನಂತರ ಆ ಜಾಗವನ್ನು ಮುಂದಿನ ವರ್ಷಗಳವರೆಗೆ ಮತ್ತೆ ಕಾಡಿನ ಪ್ರಕೃತಿಗೆ ಒಪ್ಪಿಸಲಾಗುತ್ತದೆ. ಇನ್ನು ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಶಿವನನ್ನು ತುಳಸಿಯಿಂದ ಪೂಜೆ ಮಾಡ್ತಾರೆ. ಯಾಕೆ ಅಂದರೆ ಸತಿದೇವಿಯನ್ನು ಕಳೆದುಕೊಂಡು ದುಃಖದಲ್ಲಿದ್ದ ಶಿವನನ್ನು ವಿಷ್ಣು ಸಮಾಧಾನ ಮಾಡಿ ಪ್ರಸನ್ನಗೊಳಿಸಿದ್ದ. ಆ ಕಾರಣದಿಂದ ವಿಷ್ಣುವಿಗೆ ಪ್ರಿಯವಾಗಿರುವಂತಹ ತುಳಸಿಯಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ. ಇದಿಷ್ಟು ಕೊಟ್ಟಿಯೂರು ದೇವಸ್ಥಾನದ ಪೌರಾಣಿಕ ಕಥೆ ಹಾಗೂ ವಿಶೇಷ ಆಚರಣೆಗಳ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.
ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹರ ಹರ ಮಹಾದೇವ್.